ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿಸಿದಂತೆ ಸೂರ್ಯವಂಶವಾದ ಶ್ರೀರಾಮಚಂದ್ರನ ವಂಶಸ್ಥರ ಬಗ್ಗೆ, ಅಂದರೆ ಅಯೋಧ್ಯವನ್ನು ಶ್ರೀರಾಮನಿಗಿಂತಲೂ ಮೊದಲು ಆಳಿದ ರಾಜರುಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 70ನೇ ಸರ್ಗದಲ್ಲಿ ವಸಿಷ್ಠ ಮಹರ್ಷಿಗಳು ಮತ್ತು ಅಯೋಧ್ಯಕಾಂಡದ 110ನೇ ಸರ್ಗದಲ್ಲಿ ಸಿದ್ಧಾರ್ಥರು ಇಕ್ಷ್ವಾಕು ವಂಶದ, ಅಂದರೆ ಸೂರ್ಯವಂಶದ ರಾಜರ ಪರಂಪರೆಯನ್ನು ವಿವರಿಸಿದ್ದಾರೆ. ಬ್ರಹ್ಮನಿಂದ ಆರಂಭವಾಗಿ ಶ್ರೀರಾಮನವರೆಗೆ ಹಾಗೂ ನಂತರದ ಪ್ರಮುಖ ರಾಜರ ಪಟ್ಟಿ ಇಲ್ಲಿವೆ. ಬನ್ನಿ ಅವುಗಳನ್ನು ನೋಡೋಣ. ಇಕ್ಷ್ವಾಕು ವಂಶದ ಪ್ರಮುಖ ರಾಜರು: ಮೊದಲನೇ ರಾಜ ಬ್ರಹ್ಮ, ಸೃಷ್ಟಿಕರ್ತ; ಎರಡನೇ ರಾಜ ಮರೀಚಿ; ಮೂರನೇ ರಾಜ ಕಶ್ಯಪ; ನಾಲ್ಕನೇ ರಾಜ ವಿವಸ್ವತ, ಅಂದರೆ ಸೂರ್ಯ; ಐದನೇ ರಾಜ ಮನು, ಅಂದರೆ ವೈವಸ್ವತ ಮನು; ಆರನೇ ರಾಜ ಇಕ್ಷ್ವಾಕು, ಈ ವಂಶದ ಸ್ಥಾಪಕ ಮತ್ತು ಅಯೋಧ್ಯೆಯ ಮೊದಲ ರಾಜ; ಏಳನೇ ರಾಜ ಕುಕ್ಷಿ; ಎಂಟನೇ ರಾಜ ವಿಕುಕ್ಷಿ; ಒಂಬತ್ತನೇ ರಾಜ ಬಾಣ; ಹತ್ತನೇ ರಾಜ ಅನರಣ್ಯ; 11ನೇ ರಾಜ ಪೃಥು; 12ನೇ ರಾಜ ತ್ರಿಶಂಕು; 13ನೇ ರಾಜ ದುಂದುಮಾರ; 14ನೇ ರಾಜ ಯುವನಾಶ್ವ; 15ನೇ ರಾಜ ಮಾಂಧಾತ; 16ನೇ ರಾಜ ಸುಸಂಧಿ; 17ನೇ ರಾಜ ಧ್ರುವಸಂಧಿ ಮತ್ತು ಪ್ರಸೇನಜಿತ್; 18ನೇ ರಾಜ ಭರತ. ಇವನು ದುಷ್ಯಂತನ ಮಗನಲ್ಲ. ಈ ವಂಶದ ಮತ್ತೊಬ್ಬ ರಾಜ. 19ನೇ ರಾಜ ಅಸಿತ; 20ನೇ ರಾಜ ಸಗರ. ಸಗರ ಪುತ್ರರ ಕಥೆ ಪ್ರಸಿದ್ಧವಾದುದು. 20ನೇ ರಾಜ ಅಸಮಂಜ; 21ನೇ ರಾಜ ಅಂಶುಮಂತ; 22ನೇ ರಾಜ ದಿಲೀಪ; 23ನೇ ರಾಜ ಭಗೀರಥ, ಈತನೇ ಗಂಗೆಯನ್ನು ಭೂಮಿಗೆ ತಂದವನು; 24ನೇ ರಾಜ ಕಕುತ್ಸ್ಥ; 25ನೇ ರಾಜ ರಘು. ಇವರ ಹೆಸರಿನಿಂದಲೇ ಈ ವಂಶಕ್ಕೆ ರಘುವಂಶ ಎಂಬ ಹೆಸರು ಬಂತು. 26ನೇ ರಾಜ ಪ್ರವೃದ್ಧ ಅಥವಾ ಕಲ್ಮಾಶಪಾದ; 27ನೇ ರಾಜ ಶಂಕಣ; 28ನೇ ರಾಜ ಸುದರ್ಶನ; 29ನೇ ರಾಜ ಅಗ್ನಿವರ್ಣ; 30ನೇ ರಾಜ ಶೀಘ್ರಗ; 31ನೇ ರಾಜ ಮರು; 32ನೇ ರಾಜ ಪ್ರಶುಶ್ರುಕ; 33ನೇ ರಾಜ ಅಂಬರೀಷ; 34ನೇ ರಾಜ ನಹುಷ; 35ನೇ ರಾಜ ಯಯಾತಿ; 36ನೇ ರಾಜ ನಾಭಾಗ; 37ನೇ ರಾಜ ಅಜ; 38ನೇ ರಾಜ ದಶರಥ; 39ನೇ ರಾಜ ಶ್ರೀರಾಮ. ದಯವಿಟ್ಟು ಗಮನಿಸಿ, ಪುರಾಣಗಳು ಮತ್ತು ರಾಮಾಯಣದ ವಿವಿಧ ಆವೃತ್ತಿಗಳಲ್ಲಿ ಈ ಪಟ್ಟಿಯಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡುಬರಬಹುದು. ಆದರೆ ನಾವು ಹೇಳಿದ ರಾಜರುಗಳ ಪಟ್ಟಿಯು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿರುವ ಮುಖ್ಯವಾದ ರಾಜರುಗಳ ಹೆಸರುಗಳಾಗಿವೆ. ಶ್ರೀರಾಮನ ನಂತರದಲ್ಲಿ ಅಯೋಧ್ಯವನ್ನು ಆಳಿದ ರಾಜರುಗಳ ಹೆಸರುಗಳನ್ನು ತಿಳಿಸಿಕೊಡಲೇ ದಯವಿಟ್ಟು ಕಾಮೆಂಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.